ಕರ್ಕೊಂಬಂದೆ. ಅಯ್ಯೋ ಬೇಡಪ್ಪ ಬೇಡ, ಔಷಧಿ ನೋಡಿದ್ರೆ ಶಿವನ ಮೂರನೇ ಕಾಣ್ತಿರ್ದಂಗೆ. ಈಗ ತಾನೇ ಹಾಸ್ಟೆಲ್ ಪ್ರಾರಂಭ ಆಗೈತೆ. ಎಲ್ಲಿಂದ ಬರೋ ಮಕ್ಕಳಿಗೆ ಸುತ್ತೂರು ಸಿರಿಗಳು ಒಂದು ಸುಗಮ ಮಾಡ್ಕೊಟ್ಟಂಗೆ ಇತ್ತು. ಈ ವಚನವನ್ನು ಪ್ರಸಾದ ನಿಲಯದಲ್ಲಿ ಎಲ್ಲರೂ ಕುಳಿತಾಗ ಹೇಳಿಕೊಡು. ಸರಿ ಬಂದೆ. ಇನ್ನೊಮ್ಮೆ ಹಾಡು. ಕಾಣಿಸಲ್ವೇ? ಕಾಣಿಸ್ತು, ಅದಕ್ಕೆ ಕೇಳಿದೆ. ಕಾಣಿಸಿದ ಮೇಲೆ ಏಕೆ ಕೇಳೋದು? ಆ ಹುಡುಗ ನೋಡು ಎಷ್ಟು ಚೆನ್ನಾಗಿ ವಚನವನ್ನು ಹಾಡುತ್ತಿದ್ದಾನೆ. ಸೆರಿಗೆರೆಯಿಂದ ಬಂದಿದ್ದಾನೆ. ಇಲ್ಲೇ ಮಹಾರಾಜ ಕಾಲೇಜಲ್ಲಿ BA ಓದ್ತಿದ್ದಾನೆ. ಒಂದು ಹೊಸ ಇಂಗಿ ಹೊಲಿಸ್ಬೋದಿತ್ತಲ್ವಾ ಬುದ್ಧಿ? ಕೆಟ್ಟಿದ್ದನ್ನ ರಿಪೇರಿ ಮಾಡಬೇಕಲ್ವೇ? ಆಗ ಇನ್ನಷ್ಟು ಉಪಯೋಗ ಬರುತ್ತೆ. ಭಕ್ತರು ಪ್ರೀತಿಯಿಂದ ಕೊಟ್ಟಿದ್ದು. ಅಂಗಡಿ ಮಾಲೀಕ ಕೆಂಪಣ್ಣ ಬಂದ ಅನ್ಸುತ್ತೆ. ಅವನಿಗೆ ಬಹಳ ದಿನಗಳಿಂದ ಅಂಗಡಿ ಬಗ್ಗೆ ಕೊಟ್ಟಿಲ್ಲ ಅನ್ನಲ್ಲ, ಈಗ ಬಂದಿದ್ದಾನೆ. ಎಲ್ಲೇ ನಿಮ್ಮ ಸ್ವಾಮಿಗಳು? ಇಲ್ಲೇ ಹೋದ್ರು. ಇಲ್ಲೇ ಹೋದ್ರು. ರಾಮಾಯ ಓಂ ಶಾಂತಿ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈ ಶುಭೈಃ. ಶಿವರಾತ್ರೀಶ್ವರರ ದಯೆಯಿಂದ, ನಮ್ಮ ದೊಡ್ಡ ಗುರುಗಳ ಆಶೀರ್ವಾದದಿಂದ, ನಮ್ಮ ಶಿಷ್ಯ ಕೋಟಿಯ ನೆರವಿನಿಂದ ಇಷ್ಟೆಲ್ಲ ಆಯಿತು. ಶಿವಾಯ. ಇದರಲ್ಲಿ ನನ್ನದೇನೂ ಇಲ್ಲ. ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ನಾನು ಕೊಟ್ಟಿದ್ದೇನೆ. ಈ ಸಂಸ್ಥೆಯಿಂದ ಉಪಯೋಗ ಪಡೆದುಕೊಂಡವರು ನಮಗೆ ಕೃತಜ್ಞರಾಗಿರಬೇಕೆಂದು ನಾವು ನಿರೀಕ್ಷಿಸುವುದಿಲ್ಲ. ನೀರು ಹಾಕಬೇಕಿಲ್ಲ. ನಮಗೆ ಮರಣವೇ ಮಹಾನವಾಗಿ. ಶಿವರಾತ್ರೀಶ್ವರ. ಬೇಡಿದವರ ಬಯಕೆಯ ತುಂಬಿ, ನೀಡಿದವರ ನಿಜವ ನಂಬಿ, ಸುತ್ತೂರು ಸ್ವಾಮಿ ಬನ್ನಿ, ಅವತಾರ ಎತ್ತಿದ ಸ್ವಾಮಿ ಬನ್ನಿ. ನಮ್ ದೊಡ್ಡ ಬುದ್ಧಿಯವರು ಬೇಡಿದನ್ನೆಲ್ಲ ಕೊಟ್ರು. ಅನ್ನ, ಅಕ್ಷರ, ಆರೋಗ್ಯ. ಅದಕ್ಕೆ ಅವರನ್ನ ತ್ರಿವಿಧ ದಾಸೋಹ ಅಂತ ಕರೆದರು. ಇವರ ಗುರು ಪರಂಪರೆ ಎಂತದ್ದು ಅಂತ ಗೊತ್ತಾ? ನಿಜಲಿಂಗ ಶಿವಾಚಾರ್ಯರು ಶ್ರೀ ಶಿವರಾತ್ರಿ ದೇಶಿಕೇಂದ್ರರು 21ನೇ ಶ್ರೀಗಳು.